ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು ಮತ್ತೆ ಇವ್ರು ಎಲ್ಲಿ ಹೋಗ್ತಿದ್ದಾರಪ್ಪ ಅಂತ ಹೇಳ್ಬಿಟ್ಟು. ಹೌದು, ನಾವಿವತ್ತು ಎಲ್ಲರೂ ಮನೆಯವರೆಲ್ಲ ಸೇರಿ ನನ್ನ ಮಗನಿಗೆ ಜೋಳ ತೆಗೆಸ್ಬೇಕು ಅಂತ ಗೋಕಾಕ್ಗೆ ಹೋಗ್ತಾ ಇದ್ವಿ. ಅಲ್ಲಿ ಗಣಪತಿ ಟೆಂಪಲಲ್ಲಿ ಜೋಳ ತೆಗೆಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಒಂದು 5 ಕೂಲನ್ನ ತೆಗ್ಸೋಣ ಅಂದ್ಬಿಟ್ಟು ಇವತ್ತು ಮನೆಯಲ್ಲಿ ಎಲ್ಲರೂ ಸೇರಿಬಿಟ್ಟು ಹೋಗ್ತಾ ಇದ್ವಿ. ಗೋಕಾಕ್ ಅಂದರೆ ಅದೊಂಥರ ಎಮೋಷನ್ ಅಂತಲೇ ಹೇಳ್ಬೋದು. ಯಾಕಂದರೆ ನನ್ನ ಕಾಲೇಜೆಲ್ಲ ಆಗಿರೋದು ಅಲ್ಲೇ. ಆ್ಯಂಡ್ ನಾವು ಮುಂಚೆ ಗೋಕಾಕಲ್ಲೇ ಇದ್ವಿ. ಇವಾಗ ಒಂದು 3-4 ಇಯರ್ಸಿಂದ ಊರಿಗೆ ಶಿಫ್ಟ್ ಆಗಿರೋದು. ನೀವೆಲ್ಲಿ ನೋಡ್ತಾ ಇದ್ದೀರಲ್ವ, ಇದು ಘಟಪ್ರಭಾ ನದಿ. ಫಾಲ್ಸ್ ಗೊತ್ತಲ್ಲ, ಫಾಲ್ಸಿಂದ ನೀರು ಹರ್ಕೊಂಡು ಬರುತ್ತೆ ಇಲ್ಲೂ. ಆ್ಯಂಡ್ ಫ್ಲಡ್ ಬಂದಿತ್ತಲ್ವ, ಆವಾಗ ಇದೇ ಪ್ಲೇಸಲ್ಲಿ ಸಿಕ್ಕಾಪಟ್ಟೆ ಬ್ಲಾಕೇಜ್ ಆಗಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಆಗಿತ್ತು. ಆ್ಯಂಡ್ ನಮಗೆ 11:30 ಮೇಲ್ಗಡೆ ಮುಹೂರ್ತ ಕೊಟ್ಟಿದ್ದರು. ನಾವು ಅಲ್ಲಿ ಹೋಗಿ ರೀಚ್ ಆಗೋದಕ್ಕೆ ಆಲ್ಮೋಸ್ಟ್ 11:30-12 ಗಂಟೆ ಆಗ್ತಾ ಬಂದಿತ್ತು. ಅಲ್ಲಿ ನಾವು ಮುಂಚೆನೇ ಹೇಳಿದ್ವಿ ಸ್ವಾಮಿಗಳಿಗೆ. ಆ್ಯಂಡ್ ಅವರು ತುಂಬ ಪರಿಚಯಸ್ಥರಾಗಿರೋದ್ರಿಂದ ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ನೀವಿಲ್ಲಿ ನೋಡ್ಬೋದು, ನನ್ನ ಮಗನಿಗೆ ಅಲ್ಲೇ ಸ್ನಾನ ಮಾಡಿಸೋದಕ್ಕೆ ಹೇಳಿದರು. ಪಾಪ ಅವರೇ ನೀರನ್ನ ತುಂಬಿ ತಂದುಕೊಟ್ರು. ಇವತ್ತು ಫಸ್ಟ್ ಟೈಮ್ ನನ್ನ ಮಗನ್ನ ತಣ್ಣೀರಲ್ಲಿ ಸ್ನಾನ ಮಾಡಿಸಿದ್ದು. ಆ್ಯಂಡ್ ತುಂಬ ತಣ್ಣಗೇನಿರಲಿಲ್ಲ, ಮೈಲ್ಡಾಗಿತ್ತು. ಅಲ್ಲೇ ಅವನಿಗೆ 1-2 ಚೊಂಬು ಸ್ನಾನ ಮಾಡಿಸಿ ಅದಾದಮೇಲೆ ಜೋಳ ತೆಗೆಯೋದಕ್ಕೆಲ್ಲ ರೆಡಿ ಮಾಡ್ಕೊಂಡ್ವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಆ್ಯಂಡ್ ಅವರು ಮನೆಯೆಲ್ಲ ರೆಡಿ ಮಾಡ್ಕೊತಾಯಿದ್ರು. ಪಾಪ ಏನು ಗೊತ್ತಾ, ಅವರು ಮುಂಚೆನೇ ನಾವು ಹೋಗೋದು ಹೇಳಿರೋದ್ರಿಂದ ಅವರು ಎಲ್ಲ ಐಟಮ್ಸ್ನ ಅವರೇ ತಂದಿಟ್ಕೊಂಡಿದ್ರು ಸ್ವಾಮಿಗಳು. ನಮ್ಮ ಮನೆ ಓಪ್ನಿಂಗ್ ಇತ್ತಲ್ವ, ಆ ಟೈಮಲ್ಲೂ ಕೂಡ ಇದೇ ಸ್ವಾಮಿಗಳು ಬಂದಿದ್ದರು. ಅಲ್ಲಿಂದ ನಮ್ಮ ಊರಿಗೆ ಬಂದು ಪೂಜೆನೆಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಜವಳ ತೆಗೆಸೋ ಮುಹೂರ್ತನೆಲ್ಲನೂ ಇವ್ರ ಹತ್ರನೇ ಕೇಳಿದರು ಮನೇಲಿ. ಆ್ಯಂಡ್ ಹೋಗೋಕ್ಕಿಂತ ಮುಂಚೆನೇ ಅವ್ರಿಗೆ ಹೇಳಿದ್ರಿಂದ ಅವರು ಪಾಪ ಮೊದಲೇ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ತರಿಸಿಟ್ಕೊಂಡಿದ್ರು. ತುಂಬ ಬಿಸಿಲಿತ್ತು. ಆ ಟೈಮ್ಗೆ ಕೋಲ್ಡ್ ಡ್ರಿಂಕ್ಸ್ ಕುಡಿದು ಒಂಥರ ರಿಲ್ಯಾಕ್ಸ್ ಆದಂಗೆ ಆಯಿತು. ಆ್ಯಕ್ಚುಲಿ ಜವಳನ ಸೋದ್ರ ಮಾವನ ತೊಡೆ ಮೇಲೆ ಕೂರಿಸ್ಬಿಟ್ಟು ತೆಗಿತಾರೆ. ನನ್ನ ಮಗನಿಗೆ ಆ ಅದೃಷ್ಟ ಇಲ್ಲ. ನನ್ನ ತಮ್ಮ ನಮ್ಮ ಜೊತೆ ಇವಾಗ ಇದ್ದಿದ್ರೆ ಅವನು ಕೂಡ ಅವನ ತೊಡೆ ಮೇಲೆ ಕೂತ್ಕೊಂಡು ಜವಳ ತೆಗೆಸ್ಕೋತಿದ್ದ, ಕಿವಿ ಚುಚ್ಚಿಸ್ಕೋತಿದ್ದ, ಎಲ್ಲನೂ ಮಾಡಿಸ್ಕೋತಿದ್ದ. ಬಟ್ ನನ್ನ ಮಗನಿಗೆ ಆ ಅದೃಷ್ಟ ಇಲ್ಲ. ಇದು ಹೇಳ್ಕೊಳ್ಳೋದಕ್ಕೆ ತುಂಬ ಬೇಜಾರಾಗುತ್ತೆ. ಬಟ್ ಏನು ಮಾಡೋದು, ನಮ್ಮ ಹಣೆ ಬರದಲ್ಲಿ ಅದು ಬರ್ದಿಲ್ಲ ಅಲ್ವಾ, ಏನೂ ಮಾಡೋದಕ್ಕಾಗಲ್ಲ. ಗೋ ವಿತ್ ದ ಫ್ಲೋ ಅಂತ ಹೋಗ್ತಾ ಇರಬೇಕು ಅಷ್ಟೇ. ಆ್ಯಂಡ್ ನಾವು ಅದಕ್ಕೆ ಅವನಿಗೆ ಇಲ್ಲಿ ಬಂದುಬಿಟ್ಟು ಜವಳ ತೆಗೆಸ್ತಾ ಇರೋದು. ಇವಾಗ ಜವಳ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದರು. ಆಲ್ಮೋಸ್ಟ್ 12 ಗಂಟೆ ಆಗಿತ್ತು. ಕರೆಕ್ಟ್ 12 ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. ನನ್ನ ಮಗ ತುಂಬ ಸೈಲೆಂಟಾಗಿ ಕೂತ್ಕೊಂಡಿದ್ದ. ಅವನಿಗೆಲ್ಲ ಹೊಸ್ದಾಗಿ ಕಾಣಿಸ್ತಿತ್ತಲ್ವ, ಒಂಚೂರು ಹಠ ಮಾಡಲಿಲ್ಲ ಗೊತ್ತಾ. ನೀವೇ ನೋಡಿ ಕಾರ್ಯಕ್ರಮ ಯಾವ ಥರ ಆಯಿತು ಅಂತ ಹೇಳಿಬಿಟ್ಟು. ನನ್ನ ತಮ್ಮನೂ ಅಲ್ಲಿಂದನೇ ಅವನಿಗೆ ಆಶೀರ್ವಾದ ಮಾಡ್ತಿರ್ತಾನೆ. ನಂಗೆ ಗೊತ್ತು, ಅವ್ನು ಯಾವತ್ತಿದ್ರೂ ಅವನ ಜೊತೆ ಇರ್ತಾನೆ, ಅವ್ನು ಯಾವತ್ತಿದ್ರೂ ನಮ್ಮ ಜೊತೆ ಇರ್ತಾನೆ. ಏನಿಲ್ಲ, ನಾವು ತುಂಬ ಮಿಸ್ ಮಾಡ್ಕೋತೀವಿ ಇಂಥ ಟೈಮ್ಗೆ ಅವನ್ನ. ಬಟ್ ಏನು ಗೊತ್ತಾ, ನನ್ನ ತಮ್ಮ ನನ್ನ ಮಗನ ರೂಪದಲ್ಲಿ ನನ್ನ ಹೊಟ್ಟೆಲೇ ಬಂದಿದ್ದಾನೆ ಅಲ್ವಾ, ಅದು ನನಗೆ ತುಂಬ ಅಂದರೆ ತುಂಬ ಖುಷಿ ಕೊಟ್ಟಂಥ ವಿಚಾರ. ನನಗೆ ಮಾತ್ರ ಅಲ್ಲ, ನಮ್ಮ ಇಡೀ ಫ್ಯಾಮಿಲಿಗೆ. ಈ ಟೈಮಲ್ಲಿ ಯಾಕೆ ಈ ವಿಚಾರ ಅಂದರೆ, ಅವನೇ ಇರಬೇಕಾಗಿತ್ತು ಅಲ್ವಾ ಮೇನ್ ಈ ಟೈಮಲ್ಲಿ. ಸೊ ಇದನ್ನ ಹೇಳ್ತಾ ಇದ್ದೀನಿ. देवताभ्यो नमो नमः ओम योगं पुष्पं विरक्षं प्रजावान् पुष्पं भवति चन्द्रमावाहं पुष्पं पुष्पवान् प्रजावान् पुष्पवान् भवति शरीराभ्यो तत्पुष्पं समर्पयामि सर्वदेवताभ्यो नमो नमः तत्पुष्पं समर्पयामि सर्वदेवताभ्यो
देवतां शिवं दिव्य आरती दीपं दर्शयामि सप्तमहादेवः सर्वां तस्ते विनाकं स्वाहाभ्यन्तरं ज्योतिर्व्योमाग्रापयश्च देवतां शिवं नमः कुसुमाक्षतामृतपूर्वकेन दिव्य आरती दीपं दर्शयामि ಸೊ ಫೈನಲಿ ಒಂದು ಜವಳ ಕಾರ್ಯ ಆಯಿತು. ನೀವು ನೋಡ್ಬೋದು ಎಷ್ಟು ಸಮಾಧಾನದಿಂದ ಕೂತ್ಕೊಂಡು ಎಷ್ಟು ನೀಟಾಗಿ ಮಾಡಿಸ್ಕೊಂಡ ಅಂತ ಹೇಳಿಬಿಟ್ಟು. ಇಲ್ಲಿ ಕೇವಲ ನಾವು ಎಲೆ ಕತ್ತರಿ ಮಾತ್ರ ಮಾಡಿಸಿದ್ದು, ಅಂದರೆ 5 ಕೂದಲ ಮಾತ್ರ ತೆಗೆಸಿದ್ದು. ಅವ್ನು ಪೂರ್ತಿ ಕೂದಲನ್ನ ಧರ್ಮಸ್ಥಳಕ್ಕೆ ಮುಡಿ ಕೊಡಬೇಕು ಅಂತ ಹರಕೆ ಹೊತ್ಕೊಂಡಿದ್ವಿ. ಅದಕ್ಕೆ 1 ವರ್ಷ ಬರ್ತ್ಡೇ ಮುಗಿಸ್ಕೊಂಡು ಅವನ್ನ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಮುಡಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಜವಳ ತೆಗೆದಿದ್ದ ಕೂದಲ ಅವರು ಅಲ್ಲೇ ಹೋಗೋಕ್ಕಾದ್ರೆ ನದಿಗೆ ಹಾಕ್ಬಿಟ್ಟು ಹೋಗಿ ಅಂತ ಹೇಳಿದರು. ಅದಾದಮೇಲೆ ನನ್ನ ಮಗನ ಕೈಯಿಂದ ದೇವ್ರಿಗೆ ನಮಸ್ಕಾರ ಮಾಡಿಸ್ದೆ. ಆಮೇಲೆ ನಾನು ನನ್ನ ಮಗನ್ನ ಎತ್ಕೊಂಡು ಮನೆ ಮೇಲೆ ಕೂತ್ಕೊಂಡೆ. ಮನೆಯವರೆಲ್ಲರೂ ಸೇರಿ ಕುಂಕುಮ ಹಚ್ಚಿ ಆರತಿ ಮಾಡಿ ಆಶೀರ್ವಾದ ಮಾಡಿದರು. ನೀವು ನೋಡ್ಬೋದು ಇಲ್ಲಿ ನಮ್ಮ ಅಕ್ಕಂದರು, ನಮ್ಮ ಮಮ್ಮಿ, ಸಣ್ಣ ಮಮ್ಮಿ, ನಮ್ಮ ಅಜ್ಜಿ, ನನ್ನ ತಂಗಿರು ಎಲ್ಲರೂ ಆರತಿ ಮಾಡಿದರು. ಜವಳ ಶಾಸ್ತ್ರ ಎಲ್ಲ ಮುಗಿದ ಮೇಲೆ ಕೊನೆಯದಾಗಿ ಮಂಗಳಾರತಿ ಶುರುವಾಯಿತು. ನೀವು ಇಲ್ಲಿ ನೋಡ್ಬೋದು. ಆಮೇಲೆ ಎಲ್ಲರೂ ಮಂಗಳಾರತಿನ ತಗೊಂಡ್ವಿ. ಆಮೇಲೆ ಸ್ವಾಮಿಗಳೇ ನಮಗೆ ರಿಟರ್ನ್ ಗಿಫ್ಟ್ ಅನ್ನೋ ಥರ ಸೀರೆ ಮತ್ತು ತಾಂಬೂಲನ ಕೊಟ್ಟರು ನನಗೆ. ಅದಕ್ಕೆ ನಾವು ತುಂಬ ಗ್ರೇಟ್ಫುಲ್ ಅಂತಲೇ ಹೇಳ್ಬೋದು. ಯಾರಿಗೆ ಸಿಗುತ್ತೆ ಅಲ್ವಾ ಈ ಭಾಗ್ಯ. ಸೊ ಇದಿಷ್ಟೆಲ್ಲನೂ ಮುಗಿಸ್ಕೊಂಡು ಇಲ್ಲಿಂದ ನಾವು ಹೊರಟ್ವಿ. ಆಮೇಲೆ ನಾವು ಎಲ್ಲಿಗೆ ಹೋದ್ವಿ, ಏನು ಮಾಡಿದ್ವಿ ಅಂತ ನಿಮ್ಮ ಜೊತೆ ಮುಂದಿನ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ಏನಂದರೆ ಇದಾದಮೇಲೆ ಒಂದು ಇನ್ಸಿಡೆಂಟ್ ಆಯಿತು. ಅದು ನಾವು ತುಂಬ ಪ್ಯಾನಿಕ್ ಆಗೋವಂಥ ಇನ್ಸಿಡೆಂಟ್ ಆಯಿತು. ಅದನ್ನು ನಾನು ನಿಮ್ಮ ಜೊತೆ ಮುಂದಿನ ವ್ಲಾಗ್ನಲ್ಲಿ ಶೇರ್ ಮಾಡ್ಕೋತೀನಿ. ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವ್ಲಾಗಲ್ಲಿ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.